ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡಿ. 100 ಡೇಸ್ ಆಗಿದೆ ಇವತ್ತಿಗೆ. ನಿಜವಾಗ್ಲೂ ಪ್ರೋಮೋ ಅಂತೂ ಸಖತ್ತಾಗಿದೆ. ಒಬ್ಬೊಬ್ರು ಮುಖವಾಡ ಹಾಕೊಂಡಿರೋದು ನೀಟಾಗಿ ಗೊತ್ತಾಗ್ತಿದೆ ನೋಡಿ. ಇಲ್ಲಿ ರಾಶಿಕ್ ಅವ್ರು ಎಷ್ಟು ಚೆನ್ನಾಗಿ ಆಡ್ತಿದ್ರು, ಬಟ್ ಈ ಒಂದು ಪ್ರೋಮೋ ನೋಡಿದಾಗ ಏನಿಸ್ತದೆ ಅಂತಂದ್ರೆ ಯಾಕೆ ಈ ಥರ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಂತ ಅನ್ಸ್ಬಿಡುತ್ತೆ. ಬನ್ನಿ ಫಸ್ಟ್ ಪ್ರೋಮೋದ ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರು ಏನೇನು ಮಾತಾಡಿದ್ರು, ಯಾರ್ಯಾರು ಯಾವ ಟೀಮ್ ಆಗಿರಬಹುದು ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ತನಕ್ಕೆ ಗಿಲ್ಲಿನ ಎಕ್ಸಾಂಪಲ್ ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂತ ಅಂದ್ರೆ ಮನೇಲಿ ಏನೇನ್ ಮಾಡಿದೆ ಅದೇ ರೀಸನ್ಗೆ ನೀವೆಲ್ಲ ಈ ತರ ಮಾಡ್ತಿರೋದು ನೀವು. ನೋಡೋಣ ವೀಕ್ಷಕರೇ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ರಕ್ಷಿತಾಗೆ ಟಾಸ್ಕ್ ಅರ್ಥ ಆಗಲ್ವಾ ಅಂತ ಇಲ್ಲಿ ಕೇಳಿದ್ದಾರೆ. ನೀವೇ ಹೇಳಿ ವೀಕ್ಷಕರೇ, ರಕ್ಷಿತ್ ಅವ್ರಿಗೆ ಟಾಸ್ಕ್ ಅನ್ನೋದು ಅರ್ಥ ಆಗಲ್ವಾ? ಇಲ್ಲಿ ರಾಶಿಕ್ ಅವ್ರು ಹೇಳ್ತಾ ಇದಾರೆ ಅಷ್ಟೇ. ನೋಡೋಣ ಯಾರ್ಯಾರು ಯಾವ್ಯಾವ ತರ ಇಲ್ಲಿ ಟಾಸ್ಕ್ಗಳನ್ನ ಅರ್ಥ ಮಾಡ್ಕೊಂತಾರೆ ಅಂತ. ಕೆಲವೊಂದ್ಸತಿ ಟಾಸ್ಕ್ ಬುಕ್ಕಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥನೇ ಮಾಡ್ಕೊಂಡಿಲ್ಲ ರಾಶಿಕಾ ಅವರು. ಎಕ್ಸಾಂಪಲ್ ಅವರೇ ಇಲ್ಲಿ ನಿಲ್ಲೆ ಕಾವೇರಿ ಆ ಒಂದು ಗೇಮ್ ಏನು ಕೊಟ್ಟಿದ್ರು ಅದನ್ನ ಅವರೇ ಇಲ್ಲಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಈಗ ನೋಡಿದ್ರೆ ರಕ್ಷಿತ್ ಅವ್ರು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಒಂದಲ್ಲ ಒಂದರಲ್ಲಿ. ಆದರೆ ಅವ್ರಿಗೆ ಅರ್ಥ ಆಗಲ್ಲ, ಇವ್ರಿಗೆ ಅರ್ಥ ಆಗಲ್ಲ, ಯಾಕೆ ಗೀಕೆ ಅಂತಾರಲ್ಲ. ಬಟ್ ಈ ಥರ ಮಾತಾಡೋದು ನಿಜವಾಗ್ಲೂ ಕೂಡ ಇಲ್ಲಿ ತಪ್ಪು. ಫಸ್ಟ್ ಇಲ್ಲಿ ಬಿಗ್ ಬಾಸ್ ಹೇಳಿದ್ದೇನಪ್ಪ ಅಂತಂದರೆ 3 ಸದಸ್ಯರಿರುವ 2 ತಂಡಗಳನ್ನು ರಚಿಸಿಕೊಳ್ಳಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಈಗ ಧನುಷ್ ಅವರು ಉಸ್ತುವಾರಿ ಮಾಡ್ತಾರೆ, ಯಾಕಂದ್ರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಇಲ್ಲಿ ಧ್ರುವಂತ್ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಇಬ್ರಿಗೂ ಕೂಡ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಒಂದು ಟಾಸ್ಕ್ ಅಂತ ಕೊಟ್ಟರು. ಯಾರು ಗೆದ್ದಿದ್ದಾರೆ ಇಲ್ವಾ ಅಂತಂದ್ಬಿಟ್ಟು ಇದರೊಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಹುಟ್ಟಿಸಿದ್ದಾರೆ. ಆದರೆ ರಾಶಿಕ್ ಅವ್ರು ಏನು ಮಾತಾಡಿದ್ರು ಅದ್ರಲ್ಲಿ ಗೊತ್ತಾಗ್ತದೆ ಇಲ್ಲಿ ಗಿಲ್ಲಿ ಅವರು ಸೋತಿರಬಹುದು ಅಂತಂದ್ಬಿಟ್ಟು. ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತಲ್ವಾ. ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಮತ್ತೆ ಕಾವ್ಯ ಅವರು, ರಘು ಅವರು, ರಕ್ಷಿತಾ ಅವರು, ರಾಶಿಕ್ ಅವರು, ಈಗ 6 ಜನ ಕೂಡ ಒಂದು ಟೀಮ್ನ ಮಾಡ್ಕೋಬೇಕು. ಈಗ ರಕ್ಷಿತ್ ಅವ್ರು ಹೇಳ್ತಿರೋ ಪ್ರಕಾರ ಬೇರೆ ಆಪ್ಷನ್ನೇ ಇಲ್ಲ ಅಂತಂದ್ರೆ ಈಗ ಅಶ್ವಿನಿ ಅವರಂತೂ ಇಲ್ಲಿ ಧ್ರುವಂತ್ ಅವ್ರ ಜೊತೆ ಆಡೋದು ಕನ್ಫರ್ಮ್. ಅಂದರೆ ಧ್ರುವಂತ್ ಅವರು ಅಶ್ವಿನಿ ಅವರು ಒಂದು ಟೀಮಲ್ಲಿ ಕನ್ಫರ್ಮ್ ಆಗಿ ಆಡ್ತಾರೆ. ಇಲ್ಲಿ ಕಾವ್ಯ ಅವರು ಕೂಡ ಅವ್ರ ಟೀಮ್ಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದು ಬೇರೆ ಆಪ್ಷನ್ನೇ ಇಲ್ಲ ಅಂತಂದ್ಬಿಟ್ಟು. ಅಂದರೆ ರಾಶಿಕ್ ಅವರು ರಘು ಅವರು ಒಂದು ಟೀಮ್ ಆಗಿದ್ದಾರೆ, ಅದಕ್ಕೆ ಇಲ್ಲಿ ನನ್ನ ಬಿಟ್ಟು ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತಂದ್ಬಿಟ್ಟು ರಕ್ಷಿತ್ ಅವರು ರಾಶಿಕ್ ಅವ್ರಿಗೆ ಇಲ್ಲಿ ಹೇಳಿದ್ದಾರೆ. ರಾಶಿಕ್ ಅವರು ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಹೇಳ್ತಾರೆ, ರಕ್ಷಿತಾ ತುಂಬಾ ಪ್ಯಾನಿಕ್ ಆಗ್ತಾಳೆ, ಮತ್ತೆ ಅರ್ಧಕ್ಕರ್ಧ ಟಾಸ್ಕ್ಗೆ ಅರ್ಥ ಆಗಲ್ಲ ಅಂತ ಬಿಟ್ಟು. ಇಲ್ಲಿ ಯಾರು ಕರೆಕ್ಟಾಗಿ 100% ಟಾಸ್ಕ್ನ ಅರ್ಥ ಮಾಡ್ಕೊಂಡು ಆಡಿದ್ದಾರೆ ಹೇಳಿ? ಒಂದಲ್ಲ ಒಂದು ಮಿಸ್ಟೇಕ್ ಮಾಡ್ತಾರೆ, ಬಟ್ ಕೆಲವೊಂದ್ಸತಿ ಹೌದು ಆ ಒಂದು ಟಾಸ್ಕ್ ಏನಿರುತ್ತೆ ಅದು ಅರ್ಥ ಆಗಲ್ಲ. ಅಂದರೆ ಅದರಲ್ಲಿ ಏನೊಂದು ರೂಲ್ಸ್ಗಳಿರುತ್ತೆ ಅದು ಅರ್ಥ ಆಗಲ್ಲ, ಮಿಕ್ಕಿದೆಲ್ಲ ಅರ್ಥ ಆಗುತ್ತೆ ಯಾವ್ಯಾವ ಥರ ಇಲ್ಲಿ ಆಡಬೇಕು ಅಂತ ಬಿಟ್ಟು. ಬಿಗ್ ಬಾಸ್ ಏನೊಂದು ರೂಲ್ಸ್ಗಳನ್ನ ಇಲ್ಲಿ ಹೇಳಿರ್ತಾರೋ ಆ ಒಂದು ರೂಲ್ಸ್ ಅರ್ಥ ಆಗಲ್ಲ ಅಷ್ಟೇ. ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ. ಬಟ್ ರಾಶಿಕ್ ಅವ್ರ ತಲೆಯಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಅಷ್ಟೊಂದು ಒಳ್ಳೆ ಒಪಿನಿಯನ್ ಇಲ್ಲ, ಯಾಕಂದ್ರೆ ನಿನ್ನೆ ಅಷ್ಟೆಲ್ಲ ಜಗಳ ಆಗಿದೆ ಅಲ್ವಾ. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಮಾತಾಡಿದ್ರು. ಆದರೆ ಇಲ್ಲಿ ನೋಡಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ರಾಶಿಕ್ ಅವ್ರ ಹತ್ರ ಮಾತಾಡಿದ ತಕ್ಷಣ ಅಂದರೆ ಪ್ರೋಮೋದಲ್ಲಿರೋ ಪ್ರಕಾರ ಸುಮಾರು ಮಾತುಗಳು ಇಲ್ಲಿ ಆಗಿರುತ್ತೆ, ಬಟ್ ಅಲ್ಲಲ್ಲಿ ಕಟ್ ಮಾಡಿ ಇಲ್ಲಿ ಹಾಕ್ತಾರಲ್ವಾ, ಯಾವ್ಯಾವ ಪದಕ್ಕೆ ಯಾವ್ಯಾವ್ದಿದ್ರು ಹೇಳಿದ್ರು ಅಂತ ಗೊತ್ತಾಗಲ್ಲ. ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಇವರು ಸೆಲ್ಫಿಶ್ ಅಂತ ಹೇಳ್ತಾರೆ. ಅಂದರೆ ಅವರು ಕೂಡ ಇಲ್ಲಿ ಬೈದಿದ್ದಾರೆ, ಅಂದರೆ ರಾಶಿಕ್ ಅವರು ಸೆಲ್ಫಿಶ್ ಅಂತ ಅಂದ್ಬಿಟ್ಟು. ಇವ್ರಿಗೆ ಒಂದು ಪರ್ಸ್ನಲಿ ಕನೆಕ್ಷನ್ ಇಲ್ಲ, ಅಂದರೆ ರಘು ಅವ್ರಿಗೆ ರಾಶಿಕ್ ಅವ್ರಿಗೆ ಒಂದು ಪರ್ಸ್ನಲಿ ಕನೆಕ್ಷನ್ ಇಲ್ಲ ಅಂದರು. ಪರ್ಸ್ನಲಿ ಅನ್ನೋ ವರ್ಡ್ ಇಲ್ಲಿ ಯೂಸ್ ಮಾಡಿದ ತಕ್ಷಣ ಇಲ್ಲಿ ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಯಿತು. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಕೇಳ್ತಾರೆ ಅಂದರೆ ನಿಮ್ಮಿಬ್ಬರು ಮಧ್ಯ ಅಂತ ಪರ್ಸ್ನಲ್ ಏನಿದೆ ಅಂತ ಇಲ್ಲಿ ಕೇಳಿದ್ರು. ಅಂದರೆ ರಾಶಿಕ್ ಅವ್ರು ಕೂಡ ಇಲ್ಲಿ ಕೇಳಿದ್ ಕರೆಕ್ಟ್ ಅಲ್ವಾ, ಅಂಥದ್ದೊಂದು ಪರ್ಸ್ನಲ್ ಏನಿದೆ ಅಂತ ಬಿಟ್ಟು ಇಲ್ಲಿ ರಾಶಿಕ್ ಅವರು ಕೂಡ ರಘುವರ್ನ ರಘುವಣ್ಣ ಅಂತಾನೆ ಇಲ್ಲಿ ಕರೆಯೋದು, ರಕ್ಷಿತ್ ಅವರು ಕೂಡ ಇಲ್ಲಿ ರಘುವರ್ನ ರಘುವಣ್ಣ ಅಂತಾನೆ ಇಲ್ಲಿ ಕರೆಯೋದು. ಅಂತ ಒಂದು ಪರ್ಸ್ನಲ್ ಏನು ಇಲ್ಲಿ ಇಲ್ಲ. ಬಿಗ್ ಬಾಸ್ ಮನೆ ಅಂತ ಬಂದರೆ ಒಂದು ಅಟ್ಯಾಚ್ಮೆಂಟ್ ಅಂತ ಇದ್ದೇ ಇರುತ್ತೆ. ಅಂದರೆ ತುಂಬ ಓವರ್ ಆಗಿ ಇಟ್ಕೊಂಡ್ರೆ ಅವರು ಮನೆಯಿಂದ ಬೇಗ ಹೊರಗಡೆ ಬರ್ತಾರೆ. ಎಕ್ಸಾಂಪಲ್ ಇಲ್ಲಿ ಸೂರಜ್ ಅವರು ತುಂಬ ಓವರ್ ಆಗಿ ಇಲ್ಲಿ ಕನೆಕ್ಷನ್ ಇಟ್ಕೊಂಡಿದ್ದಕ್ಕೆ, ಅಂದರೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ ಹೊರಗಡೆ ಬಂದಿದ್ದು. ಇಲ್ಲಿ ರಕ್ಷಿತಾ ಅವರು ಹೌದು ಒಂದು ಅಣ್ಣ ಅಂತ ಕರೀತಿದ್ದಾರೆ, ಕನೆಕ್ಷನ್ ಅನ್ನೋದು ಇದೆ, ಬಟ್ ಅದೇ ಪರ್ಸ್ನಲ್ ಅಂತ ಹೇಳಿದ್ರಲ್ಲ ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಯಿತು. ಅದಕ್ಕೋಸ್ಕರನೇ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೇಳ್ತಾರೆ. ಅಂದರೆ ಈ ಥರ ಒಂದು ವಿಚಾರ ಯಾವಾಗಲೂ ಕೂಡ ಗಿಲ್ಲಿಯವ್ರಿಗೆ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರಲ್ವಾ, ನಿನ್ನೊಂದು ಪರ್ಸನಾಲಿಟಿ ಸರಿ ಇಲ್ಲ, ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡ್ತೀಯ ಅಂತ ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಮಾತಾಡಿದ್ರು. ಅಂದರೆ ಅಲ್ಲಿ ಏನು ನಡೀತದೋ ಅದ್ರ ಪರವಾಗಿ ಇಲ್ಲಿ ಮಾತಾಡಿದ್ರು, ಅವ್ರ ಪರ ಇವ್ರ ಪರ ಅಂತ ಇಲ್ಲಿ ಅಲ್ಲ. ಆ ಒಂದು ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಗಿಲ್ಲಿಯವರು ಖಂಡಿತವಾಗ್ಲೂ ಇಲ್ಲಿ ಮಾತಾಡ್ತಿದ್ರು. ಯಾಕಂದರೆ ಅವ್ರಿಗೂ ಕೂಡ ಎಷ್ಟೊಂದು ಜನ ಹೇಳಿದಾರಲ್ಲ ಕೆಳಗಡೆ ಇಟ್ಟು ಮಾತಾಡ್ತೀಯ ಅಂತ ಬಿಟ್ಟು. ಈಗ ರಾಶಿಕ್ ಅವರು ಕೂಡ ರಕ್ಷಿತ್ ಅವ್ರಿಗೆ ಅದೇ ಪದ ಇಲ್ಲಿ ಯೂಸ್ ಮಾಡಿದ್ದಕ್ಕೆ, ಅಂದರೆ ಪರ್ಸ್ನಲ್ ಅಂದರೆ ನಿನ್ನ ಪ್ರಕಾರ ಇನ್ನೊಬ್ಬರನ್ನ ಕೆಳಗಿಟ್ಬಿಟ್ಟು ಮಾತಾಡ್ಬಿಟ್ರೆ ಪರ್ಸ್ನಲ್ ಅನ್ನೋ ಪದಕ್ಕೆ ಅದ
ಅರ್ಥ ಅಂತ ಇಲ್ಲಿ ಕೇಳಿದ್ರು. ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡೋದೇ ಇದು ಪರ್ಸನಲ್ ಅಂತ ನಾವಿಲ್ಲಿ ಮಾತಾಡಿದಾಗ ನಿನಗದು ಆ ಥರ ಅನ್ಸುತ್ತಾ ನಿನ್ನ ಪ್ರಕಾರ ಅಂತ ಇಲ್ಲಿ ಕೇಳಿದ್ರು. ಇಲ್ಲಿ ಯಾರ ಪ್ರಕಾರ ಹೇಗಾದರೂ ಕೂಡ ಇಲ್ಲಿ ಪರವಾಗಿಲ್ಲ. ಇಲ್ಲಿ ಮೇನ್ ಆಗಿ ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡ್ತೀಯ ಅಂತ ಇಲ್ಲಿ ಹೇಳಿದ್ರಲ್ಲ ನೋಡಿ. ಫಸ್ಟ್ ಇಲ್ಲಿ ಗಿಲ್ಲಿಯವ್ರಿಗೆ ಹೇಳಿದ್ರು, ಎಲ್ಲರೂ ಕೂಡ ಸೇರ್ಕೊಂಡು ಈಗ ರಕ್ಷಿತ್ ಅವ್ರಿಗೆ ಇನ್ನೊಬ್ಬರನ್ನ ಕೆಳಗಡೆ ಇಟ್ಟು ಮಾತಾಡ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಹೇಳಿದ್ರು. ಗಿಲ್ಲಿಯವ್ರಿಗೂ ಕೂಡ ಅದೇ ವರ್ಡ್ ಯೂಸ್ ಮಾಡ್ತಿದ್ರು. ಈಗ ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಅದೇ ವರ್ಡ್ ಅಲ್ಲಿ ಯೂಸ್ ಮಾಡಿದಕ್ಕೆ ಗಿಲ್ಲಿಯವ್ರಿಗೂ ಬೇಜಾರಿತ್ತು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಕೇಳಿದ್ರು. ರಾಶಿಕ್ ಅವ್ರ ಪ್ರಕಾರ ಕೆಳಗಿಟ್ಟು ಮಾತಾಡೋದು ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರು ತಿಳ್ಕೋಬೇಕಾಗಿದೆ. ಕೆಲವೊಂದು ಸಿಚುವೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರು ತುಂಬಾ ಇಲ್ಲಿ ಅರ್ಥ ಮಾಡ್ಕೊಂಡಿರೋದು ಲೇಟು ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಆಗಿದೆ ನೋಡಿ. ಗಿಲ್ಲಿಯವ್ರ ಹತ್ರ ಮಾತಾಡಿದ ತಕ್ಷಣ ಸಿಕ್ಕಾಪಟ್ಟೆ ಅಡಿಯಿಂದ ಮುಡಿವರೆಗೂ ಇಲ್ಲಿ ರಾಶಿಕ್ ಅವ್ರಿಗೆ ಬೆಂಕಿ ಹತ್ಬಿಟ್ಟು ಇಲ್ಲಿ ಅವ್ರ ಬುದ್ಧಿನ ಅವರು ಬಿಟ್ಟು ಬಾಳಲ್ಲ ಅಂತ ಅನ್ನೋಕೆ ಒಂದು ಎಕ್ಸಾಂಪಲ್ ಅಂದ್ರೆ ಅದು ಗಿಲ್ಲಿಯವರು ಅಂತ ಇಲ್ಲಿ ಹೇಳ್ತಾರೆ. ಯಾರಿಗೆ ಆದರೂ ಕೂಡ ಈ ಥರ ಮಾತಾಡಿದಾಗ ಟ್ರಿಗರ್ ಆಗೇ ಆಗುತ್ತಲ್ವ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಸಿಕ್ಕಾಪಡೆ ಬೇಜಾರಾಯಿತು. ಅದಕ್ಕೆ ಇಲ್ಲಿ ಅವ್ರು ಏನು ಹೇಳ್ತಾರೆ ಕೂಡ ಹೌದು ಹೌದು ಅಂತ ಕೂಡ ಇಲ್ಲಿ ಅಂದರು ನೋಡಿ. ಇನ್ನೊಂದು ಇಷ್ಟಕ್ಕೆಯಲ್ಲಿ ನಿಲ್ಲಿಸಲಿಲ್ಲ ಅವರು. ನಿನ್ನ ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂತಂದರೆ ಮನೆಯಲ್ಲಿ ಏನೇನು ಮಾಡ್ತೀಯೋ ಅದೇ ರೀಸನ್ಗೆ ನೀನು ಇವತ್ತ ಈ ಥರ ಕೂತಿರೋದು ಅಂತ ಇಲ್ಲಿ ಹೇಳಿದ್ರು. ಅಂದರೆ ಗಿಲ್ಲಿಯವ್ರದ್ದು ವ್ಯಕ್ತಿತ್ವನೇ ಸರಿ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು, ಪ್ರತಿಯೊಬ್ಬರು ಕೂಡ ಮಾತೆತ್ತಿರ ಸಾಕು ಬಿಗ್ ಬಾಸ್ ಅನ್ನೋದು ಇಲ್ಲಿ ವ್ಯಕ್ತಿತ್ವದ ಆಟ ಅಂತಂದ್ಬಿಟ್ಟು ಬಾಯ್ ಬಡ್ಕೊತಾರೆ. ಈ ಥರ ಮಾತಾಡಿದ್ರೆ ರಾಶಿಕ್ ಅವ್ರ ವ್ಯಕ್ತಿತ್ವ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಅದನ್ನ ಅವರು ಕೂಡ ಅರ್ಥ ಮಾಡ್ಕೋಬೇಕಲ್ವಾ. ಇಲ್ಲಿ ಅವ್ರು ಹೇಳ್ತಾರೋ ಪ್ರಕಾರ ಅಂದ್ರೆ ರಾಶಿಕ್ ಅವ್ರು ಹೇಳ್ತಾರೋ ಪ್ರಕಾರ ಗಿಲ್ಲಿಯವ್ರ ವ್ಯಕ್ತಿತ್ವ ಸರಿ ಇಲ್ಲ. ಅಂದ್ರೆ ಇವ್ರ ವ್ಯಕ್ತಿತ್ವ ಎಷ್ಟು ಸರಿ ಇದೆ ಇಲ್ಲಿ ರಾಶಿಕ್ ಅವ್ರದ್ದು. ಅವರು ಕೂಡ ಇನ್ನೊಬ್ಬರನ್ನ ಕೆಳಗಡೆ ಇಟ್ಬಿಟ್ಟು ಇಲ್ಲಿ ಮಾತಾಡಿದ್ದು ಅಲ್ವಾ. ಅದು ನೋಡಿದ್ರೆ ಪರ್ಸನಲ್ ಅಂತ ಅಂದಿದ ತಕ್ಷಣ ಈ ತರ ಮಾತಾಡ್ತೀಯ, ಇನ್ನೊಬ್ಬರನ್ನ ಎಷ್ಟು ಕೆಳಗಡೆ ಹಾಕ್ಬೇಕು ಅಷ್ಟು ಕೆಳಗಡೆ ಹಾಕ್ಬಿಟ್ಟು ಮಾತಾಡ್ತೀಯ ಅಂತ ಇಲ್ಲಿ ಹೇಳಿದ್ರು. ಅವರು ಕೂಡ ರಕ್ಷಿತ್ ಅವ್ರ ಬಗ್ಗೆ ಅದನ್ನೇ ತಾನೇ ಇಲ್ಲಿ ಮಾತಾಡಿದ್ದು. ನಿನ್ನೆನೂ ಅಷ್ಟೇ ಒಂದು ನಾಮಿನೇಷನ್ ವಿಚಾರ ಅಂತ ಬಂದಾಗ ಫಸ್ಟ್ ಪ್ರೋಮೋ ನೋಡಿದಾಗ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಇವರು ಕೂಡ ಇಲ್ಲಿ ಎದುರುಗಡೆ ಹೋದ್ರು. ಎಂಥವ್ರಿಗೆ ಆದ್ರೂ ಕೂಡ ಕೋಪ ಬಂದೇ ಬರುತ್ತೆ, ತಳ್ಳಿಬಿಡ್ಬೇಕು ಅಂತಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ತಳ್ಳಿದ್ರು. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು. ಇವ್ರು ಅದು ಯಾಕೋ ಗೊತ್ತಿಲ್ಲ ಪದೇ ಇಲ್ಲಿ ಆ ಥರ ಜಗಳ ಆಡೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳೋ ಥರನೇ ಇಲ್ಲಿ ಹೋಗೋದು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಶಿಕ್ ಅವ್ರು ಏನು ಹೇಳ್ತಾ ಇದಾರೋ ಈ ಅವ್ರದ್ದು ಕೂಡ ತಪ್ಪಿದೆ. ಇನ್ನೊಬ್ಬರನ್ನ ಕೆಳಗಡೆ ಇಟ್ಬಿಟ್ಟು ಬಿಗ್ ಬಾಸ್ ಮೇಲೆ ಇರೋರು ಎಲ್ಲರೂ ಕೂಡ ಇವನ್ ಅಬ್ಸರ್ವ್ ಮಾಡಿದ್ರೆ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ. ಇನ್ನೊಬ್ಬರನ್ನ ಕೆಳಗಡೆ ಹಾಕ್ಬಿಟ್ಟು ಇಲ್ಲಿ ಮಾತಾಡಿದ್ದಾರೆ. ಅಂದ್ರೆ ವ್ಯಕ್ತಿತ್ವದ ವಿಚಾರ ಬಂತು ಅಂತಂದ್ರೆ ಸಾಕು ಒಂಥರ ಎಲ್ರಿಗೂ ಕೂಡ ಮೈಂಡ್ ಅಪ್ಸೆಟ್ ಆಗ್ಬಿಡುತ್ತೆ. ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಅಪ್ಸೆಟ್ ಆಯ್ತು, ಗಿಲ್ಲಿಯವ್ರಿಗೂ ಕೂಡ ಬೇಜಾರಾಯ್ತು. ಯಾಕೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಆ ಥರ ಇಲ್ಲಿ ಮಾತಾಡಬೇಕು ಅಂತ ಬಿಟ್ಟು. ಮೇನ್ ಆಗಿ ಇಲ್ಲಿ ಜಗಳ ಸ್ಟಾರ್ಟ್ ಆಗಿರೋದೇ ಒಂದು ಟೀಮ್ಗಳು ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಇಲ್ಲಿ ಬೇರೆ ಆಪ್ಷನ್ನೇ ಇಲ್ಲ ಅಂತ ಇಲ್ಲಿ ರಕ್ಷಿತ್ ಅವರು ಇಲ್ಲಿ ಹೇಳಿದ್ರು. ನಾನೇ ಇಲ್ಲಿ ನಿಮಗೆ ಕೊನೆ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ ಅಂತ ಬಿಟ್ಟು ಈ ಥರ ಯಾಕೆ ಮಾತಾಡಬೇಕು. ಈ ಥರ ಮಾತಾಡಿದಾಗ ಎಂಥವ್ರಿಗೆ ಆದರೂ ಕೂಡ ಇಲ್ಲಿ ಟ್ರಿಗರ್ ಆಗೇ ಆಗುತ್ತೆ. ಎರಡೂ ಕಡೆ ಕೂಡ ಇಲ್ಲಿ ತಪ್ಪಿದೆ ಅಂತ ಬಿಟ್ಟು ಗೊತ್ತಾಗ್ತದೆ. ಅಂದರೆ ರಾಶಿಕ್ ಅವರು ತಪ್ಪಾಗಿ ಮಾತಾಡಿದ್ದಾರೆ ಮತ್ತು ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ರಘು ಅವರಿಗೆ ಮೇನ್ ಆಗಿ ರಕ್ಷಿತ್ ಅವ್ರು ಹೇಳಿದ ಏನಪ್ಪ ತಪ್ಪು ಅಂತಂದ್ರೆ ಇಲ್ಲಿ ಪರ್ಸ್ನಲಿ ಅಟ್ಯಾಚ್ಮೆಂಟ್ ಇಲ್ಲ ಅಂತಂದ್ರು. ಪರ್ಸ್ನಲಿ ಆಗಿ ಏನು ಅಟ್ಯಾಚ್ಮೆಂಟ್ ಇರಬೇಕು ಬಿಗ್ ಬಾಸ್ ಮನೆ ಅಂತಂದ್ರೆ ಯಾವುದು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಷ್ಟೇ. ಆದರೆ ಪರ್ಸ್ನಲ್ ಆಗಿ ತೀರಾ ಪರ್ಸ್ನಲ್ ಆಗಿ ಯಾವುದೋ ಒಂದು ಅಟ್ಯಾಚ್ಮೆಂಟ್ ಅಂತೂ ಇಲ್ಲಿ ಇರಲ್ಲ. ಆದರೆ ಈ ಥರ ಮಾತಾಡಿದಾಗ ಎಂಥವ್ರಿಗಾರು ಕೋಪ ಬರುತ್ತೆ. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಆ ಥರ ಮಾತಾಡಿದ್ರು. ಬಟ್ ಗಿಲ್ಲಿ ಅವ್ರಿಗೆ ರಾಶಿಕ್ ಅವ್ರು ಮಾತಾಡಿದ್ದು ಈ ಥರ ತಪ್ಪು ನಿಜವಾಗ್ಲೂ ಕೂಡ. ನಿನ್ನ ವ್ಯಕ್ತಿತ್ವ ಮತ್ತು ನಿನ್ನ ಮನೇಲಿ ಏನು ಮಾಡ್ದೋ ಅದಕ್ಕೆ ಇಲ್ಲಿ ನೀನು ಈ ಥರ ಕೂತಿರೋದು ಅಂತ ಬಿಟ್ಟು. ಅಂದರೆ ಧ್ರುವಂತವ್ರಿಗೆ ಮತ್ತು ಗಿಲ್ಲಿಯವ್ರಿಗೆ ಏನೊಂದು ಗೇಮ್ ಕೊಟ್ಟಿದ್ರು ಆ ಗೇಮಲ್ಲಿ ಗಿಲ್ಲಿಯವರು ಸೋತಿರಬಹುದೇನೋ, ಅದಕ್ಕೆ ಇಲ್ಲಿ ರಾಶಿಕ್ ಅವ್ರು ಕೂಡ ಈ ಥರ ಅಣಗಿಸ್ತಾ ಇದ್ದಾರೆ. ಅದಕ್ಕೆ ನೀನು ಈ ಥರ ಇಲ್ಲಿ ಕೂತಿದ್ಯಾ ಅಂತ ಅಂದ್ಬಿಟ್ಟು. ಇವರಿಬ್ಬರದು ಗೇಮ್ ಅಂತೂ ಮುಗ್ದೋಗಿದೆ. ಈಗ 6 ಜನ ಏನಿದ್ದಾರೆ ಅವ್ರಿಗೆ ಇಲ್ಲಿ ಗೇಮ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ನೋಡೋಣ ಇವಾಗ ಯಾರ್ಯಾರು ಯಾವ್ಯಾವ ತಂಡದಲ್ಲಿ ಇಲ್ಲಿ ಸೇರ್ಕೊಂಡು ಆಡ್ತಾರೆ ಅಂತ ಅಂದ್ಬಿಟ್ಟು. ರಾಶಿಕ್ ಅವರು ಇನ್ನೂ ಗೇಮೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಇಲ್ಲಿ ಜಗಳನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಇವರಲ್ಲಿ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ನಿಮ್ಮ ಅನಿಸಿಕೆಯ ಪ್ರಕಾರ ವೀಕ್ಷಕರ ಈ ಒಂದು ಗೇಮ್ ಏನು ಕೊಡ್ತಾ ಇದ್ದಾರೆ, ಇದರಲ್ಲಿ ಯಾರು ಗೆಲ್ಬಹುದು ಅಂತ ನೀವು ಅನ್ಕೊಂಡಿದ್ರೆ, ಮತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.